ಮುಂದುವರೆದ ಸಂಚಿಕೆ ಏಟಪ್ಪ ಅಂದರೆ 102 ಕ್ವಶನ್ ಬಿಡಿಸಿದ್ದೇವೆ ರೀ. 103ನೇ ಕ್ವಶನ್. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಘನಫಲ ನೋಡ್ರಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟೈತಿ? 616 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಹಾಗಾದರೆ 4πr² = 616. 4 × π 22 r² = 616. ರೈಟ್, ಈ ರೀತಿ ಸೂತ್ರವಾದ ಬಿಡಿಸಿ ಬರ್ಕೋತಾ ಇದ್ದೇವೆ. ಹಾಗಾದರೆ ನೋಡ್ರಿ, 4 1 154 22 1 22 r² = 7. ಈ 7 ಗುಣಾಕಾರ ಆಗುತ್ತೆ. 7 × 7 = 49. r = 49ರ ವರ್ಗಮೂಲ 7. ಏನಿದು? ತ್ರಿಜ್ಯ ಸಿಕ್ತ. ಘನಫಲ ಕೇಳ್ತಾ ಇದ್ದಾನೆ. ಹಾಗಾದರೆ ಗೋಳದ ಘನಫಲ = 4/3 πr³ ಬರ್ತಿದೆ. 4 3 × 22 ತ್ರಿಜ್ಯ 7 × 7 × 7. ಈ 7 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಏನು ಉಳಿತದೆ? 4 3 × 22 × 49. 7 49. ಹಾಗಾದರೆ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದರೆ 88 × 49/3 ಮಾಡ್ಬೋದು. 22 × 4 88. ಹಾಗಾದರೆ 88 ಮತ್ತು 49 ಗುಣಾಕಾರ ಮಾಡಿದಾಗ 4312/3 ಬರ್ತಾ ಇದೆ. ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ 1437.2 ಸೆಂಟಿಮೀಟರ್ ಕ್ಯೂಬ್ ಬರ್ತಾ ಇದೆ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 437.3 ಅಂದರೆ ಸರಿಯಾದ ಉತ್ತರ ಆಪ್ಷನ್ 1. ಅದೇ ರೀತಿಯಾಗಿ ಏನು ಹೇಳ ನೋಡ್ರಿ, n ಎಂಬುದು 1ಕ್ಕಿಂತ ದೊಡ್ಡದಾದ ಒಂದು ಪೂರ್ಣ ಸಂಖ್ಯೆ. ಹಾಗಾದರೆ n² - 1 ಎಂಬುದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ? ಇಲ್ಲಿ ಏನು ಮಾಡಿಬಿಡೋಣ್ರೆ, ಒಂದು ದೊಡ್ಡ ಸಂಖ್ಯೆ 3 ತೊಗೊಂಡ್ಬಿಡೋಣ. n = ಒಂದು 3 ತೊಗೊಳ್ಳೋಣ. 3ರ ವರ್ಗ 9. 3ರ ವರ್ಗ 9 - 1 ರೈಟ್. 9 × 9 1 ಅಂದರೆ 8 72. 8 9 72. ಇನ್ನೊಂದು ನೋಡೋಣ. n = ಒಂದು ಸಮಸಂಖ್ಯೆ ತೊಗೊಳ್ಳೋಣ 4. 4ರ ಘಾತ 2 ಅಂದರೆ 16. 16 - 1 16 × 15 15 ರೈಟ್ ರೀ. 15 6 90. 9 ಉಳಿತು. 15 ಅಂದರೆ 15 1 24. ಹಾಗಾದರೆ 72 ಮತ್ತು 240. 72 10ರಿಂದ ಹೋಗೋದಿಲ್ಲ. 72 16ರಿಂದ ಹೋಗೋದಿಲ್ಲ. 240 18ರಿಂದ ಹೋಗೋದಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3. ಆಪ್ಷನ್ 3. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಒಂದು ಸ್ವಲ್ಪ ಬೆಲೆಗಳನ್ನು ನಾವು ತಗೊಳ್ಳುವಂತಹ ವಿಧಾನದ ಮೇಲೆ ಇದು ಅವಲಂಬಿರ್ತದೆ. ಏನು ನೋಡ್ರಿ, ಏನು ತೊಗೊಳಕತ್ತೇವೆ ಅಂದ್ರೆ ಬೆಲೆಯನ್ನು ತಗೊಳ್ಳುವಂತಹ ವಿಧಾನದ ಮೇಲೆ ಇರ್ತದೆ. 105ನೇ ಪ್ರಶ್ನೆ. 963 ಎಂಬುದು x ಅಂತ ತೊಗೊಳತ್ತೀನಿ. 476 ಎಂಬುದು y ಅಂತ ತೊಗೊಂಡ್ಬಿಡ್ತೇನೆ ರೀ. ಹಾಗಾದರೆ ಏನೈತಿ ಇದು? x + y² + x - y² ಡಿವೈಡೆಡ್ ಬೈ x × x + y × y. ಹೌದಲ್ರಿ? ಹಾಗಾದರೆ ಇಲ್ಲಿ x + y² ಅಂದರೆ x² + y² + 2xy ಪ್ಲಸ್ x - y² ಅಂದರೆ x² + y² - 2xy ಡಿವೈಡೆಡ್ ಬೈ x × x x² + y × y y² ಪ್ಲಸ್ 2xy - 2xy ಕ್ಯಾನ್ಸಲ್. 1x² 1x² 2x² ಪ್ಲಸ್ 1y² 1y² 2y² ಡಿವೈಡೆಡ್ ಬೈ x² + y². ಇಲ್ಲಿ 2 ಸಾಮಾನ್ಯ ತೆಗೆದುಬಿಡೋಣ. ಏನು ಉಳಿತದೆ?
ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಉಳಿತದ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳಿತದ್ರಿ? 2 ಉಳೀತು. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2. ನೆಕ್ಸ್ಟ್, ಎ ಮತ್ತು ಬಿ ಎರಡು ಸಂಖ್ಯೆಗಳ ಮೊಸ 205 ಮತ್ತು ಲಸ 200 ಆದರೆ ಎ ಮತ್ತು ಬಿಗಳ ಗುಣಲಬ್ಧ 1000. ಇದರ ಅರ್ಥ ಇಷ್ಟೇ, ಎ ಇಂಟು ಬಿ ಈಕ್ವಲ್ ಟು ಮಸ ಇಂಟು ಲಸ. ನೆಕ್ಸ್ಟ್ 107ನೇದ್ದು, ಎ ಬಿ ಸಿ ಡಿ ಇ ಎಫ್ಗಳು 6 ಕ್ರಮಾನುಗತ ಸಮಸಂಖ್ಯೆಗಳು, ಅವುಗಳ ಸರಾಸರಿ. ನೋಡ್ರಿ, ಸಮಸಂಖ್ಯೆಗಳಂತ ತಗೋದೇವೆ ಅಂದರೆ 2, 4, 6, 8, 10, 12 ತಗೋತೇವೆ, ಹೌದಲ್ಲ? ಸೊ ಇದನ್ನು ತೊಗೊಂಡೇವೆ. ಇವುಗಳನ್ನು ನಾವು ಸರಾಸರಿ ಕಂಡುಹಿಡಿದೇವ್ರಿ ಅಂದರೆ ಎಷ್ಟಾಗುತ್ತೆ? 42 ಮೊತ್ತ ಬಾಗಿಲೆ 6 ಮಾಡಿದಾಗ 7 ಬತ್ತು. ಸೊ ನೋಡ್ರಿ, ಎ ಎಂಬುದು ಮೊದಲನೇ ಸಮಾಂತರ ಸಮಸಂಖ್ಯೆ 2 ಐತಿ. ಸೊ 7ರಲ್ಲಿ 2 ಹೋದರೆ 5 ಉಳಿಯುತ್ತೆ. ಹಾಗಾದ್ರೆ 2 + 5 ಅಂದರೆ 7 ಆಯಿತು. ಇದೇ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, 5,40,000 ಇಂಟು ಯಾವುದು ಕೇಳಿದನ್ರಿ ಅವ? ಸಮಗ್ರ ಪೈನಕ್ಷರ ನೀಡ ಕಟ್ಟಡ ನಿರ್ಮಾಣ ಒಟ್ಟು ವೆಚ್ಚ 5 ಲಕ್ಷ. ಸಿಮೆಂಟಿಗಾಗಿ ಖರ್ಚು ಮಾಡು. ಸಿಮೆಂಟ್ ಎಷ್ಟು ಐತಿ ಡಿಗ್ರಿ? 75. 75 ಬಾಗಿಲೆ 360. ಈ 0 ಈ 0. 9 × 4 = 36. 9 × 6 = 54. ಎಷ್ಟು 0 ಉಳಿದಾವ? 3 0 ಉಳಿದಾವ. 4 × 1 = 4, 15 = 60. 2 0 ಉಳೀತು. ಹಾಗಾದರೆ 1500 × 75 ಮಾಡೋಣ. 1500 × 75 ಮಾಡಿದಾಗ ಎಷ್ಟಾಯಿತು ಅಂದರೆ 1,12,500 ಬರ್ತಾ ಇದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 1. 109ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ನೋಡ್ರಿ. ಒಂದು ಆಯತದ ಸುತ್ತಳತೆ 20 ಸೆಂಟಿಮೀಟರ್ ಆಗಿದೆ. ಅದರ ಉದ್ದ ಅಗಲದ 3/5 ಇದ್ದರೆ ಆಯತದ ಅಗಲ ಕೇಳ್ತಿದ್ದಾನೆ. ನೋಡ್ರಿ, ಅಗಲ ಎಕ್ಸ್ ಆದರೆ ಉದ್ದ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ ಇಂಟು 3/5 ಆಗುತ್ತೆ. ಹಾಗಾದರೆ ಉದ್ದ 3x + 5 ಅಗಲ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ 20 ಸೆಂಟಿಮೀಟರ್ ಆಯಿತು. 2 1 2 10. ಸೊ ಲಸ ತೆಗೆದ್ರೆ 5 ಬರ್ತಾ ಇದೆ. ಇದರಲ್ಲೇ 1 ಇಲ್ಲಿ 5 ರೀ. ಹಾಗಾದ್ರೆ 3x + 5x ಈಕ್ವಲ್ ಟು 10 ಆಯಿತು. ಹಾಗಾದರೆ 8x ಈಕ್ವಲ್ ಟು 50. ಯಾಕೆ? ಓರೆ ಗುಣಾಕಾರ. 8 1 8 6 48. 2 ಉಳೀತು, 20 ಆಯಿತು. 8 2 16, 4 ಉಳೀತು. 8 5 40. ಸೊ ಎಕ್ಸ್ ಈಕ್ವಲ್ ಟು 6.25. ಅಗಲ ಅಂದರೆ ಎಕ್ಸ್ ಐತಿ. ಸೊ ಎಕ್ಸ್ ಈಕ್ವಲ್ ಟು 6.25. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಏನಿದೆ ನೋಡ್ರಿ, 43 ರ ಅಂದರೆ ಗುಣಾಕಾರ. 110ನೇ ಪ್ರಶ್ನೆ. ರ ಅಂದರೆ ಏನ್ರಿ? ಗುಣಾಕಾರ. 43 ಇಂಟು 1/86. ಭಾಗಾಕಾರವನ್ನು ಗುಣಾಕಾರ ಮಾಡಿದರೆ ಬಲಭಾಗದ ಭಿನ್ನರಾಶಿ ವ್ಯತ್ಕ್ರಮ ಆಗುತ್ತೆ 14/1 ಇಂಟು 2 7 ಪ್ಲಸ್ 9 4 ಮೈನಸ್ 1 4. 43 1 43 2 7 1 7 2 2 1. ಎಷ್ಟು ಉಳಿತ್ರಿ ಇಲ್ಲಿ? ಬರೇ 2. 1 ಇಂಟು 2 2 ಪ್ಲಸ್ 9 4 ಮೈನಸ್ 1 4. ಇಲ್ಲಿ ಏನಿಲ್ಲ ಅಂದರೆ ಎಷ್ಟು ಇರ್ತದೆ? 1 ಇರ್ತದೆ. ಲಸ ತೆಗೆಯೋಣ. 4 ಬತ್ತು. 2 ಇಲ್ಲಿ 1 ಇಲ್ಲಿ 1. 4 ಪ್ಲಸ್ 9 ಮೈನಸ್ 1. ಸಾರಿ ರೀ, ಇಲ್ಲಿ 4 ಆಗಬೇಕು. 4 2 8. 8 ಪ್ಲಸ್ 9 17. 17ರಾಗ 1 ಹೋದರೆ 16. 4 4 1 4 4. ಎಷ್ಟಾಯಿತು? 4 ಬತ್ತು. ಸರಿಯಾದ ಉತ್ತರ ಆಪ್ಷನ್ 2 4. ನೆಕ್ಸ್ಟ್, ಶ್ರಾವ್ಯಾಳು
3.34 kg ಗೋಧಿಯನ್ನು 75 ಪಾವತಿಸಿದರೆ 1 kg ಗೋಧಿಯ ಬೆಲೆ ಕೆಳ. ನೋಡ್ರಿ 111ನೇ ಪ್ರಶ್ನೆ. 3.34 ಮಿಶ್ರ ಭಿನ್ನರಾಶಿ ತೊಂಬಂದ್ರೆ 15.4 kg ಆಯಿತು. ಹಾಗಾದರೆ 15.4 kgಗೆ 75 ರೂಪಾಯಿ ಕೊಟ್ಟರೆ 1 kgಗೆ ಎಷ್ಟು ಕೊಡ್ತಾ ಇದ್ದಾರಾ? 75 × 4 ಭಾಗಲೇ 15, 15 1 15 5 5 4 20 ರೂಪಾಯಿ. ಹಾಗಾದರೆ ಎಷ್ಟು ರೂಪಾಯಿ ಕೊಡ್ತಾರೆ? 20 ರೂಪಾಯಿ. ಆಪ್ಷನ್ 2. ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ ಅವರು ಏನು, ಪಿ ಅಕ್ಷರ ಪ್ಲಸ್ಸನ್ನು ಕ್ಯೂ ಅಕ್ಷರ ಭಾಗಾಕಾರವನ್ನು ಆರ್ ಅಕ್ಷರ ಗುಣಾಕಾರವನ್ನು ಸೂಚಿಸ್ತಾ ಇದೆ. 112ನೇದು 18 ಕ್ಯೂ ಅಂದರೆ ಭಾಗಾಕಾರ ಐತಿ, ರೈಟ್. ಇನ್ನು 6 ಪಿ ಅಂದರೆ ಪ್ಲಸ್ ಐತಿ, 2 ಆರ್ ಅಂದರೆ ಗುಣಾಕಾರ 5, 6 1 6 3 18 ಪ್ಲಸ್ 2 5 10. ಸೊ ಎಷ್ಟಾಯ್ತು ರೀ? 3 + 10 13. ಸೊ ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್ ನೋಡ್ರಿ 113ನೇ ಪ್ರಶ್ನೆ. 15 ಇಲ್ಲಿ ವ್ಯವಕಲನ ಐತಿ, ಹೌದ್ರಿ? ವ್ಯವಕಲನ ಎಂದರೆ ಭಾಗಾಕಾರ 5. ಇಲ್ಲಿ ಗುಣಾಕಾರ ಐತಿ, ಗುಣಾಕಾರ ಎಂದರೆ ಸಂಕಲನ 4. ಇಲ್ಲಿ ಸಂಕಲನ ಐತಿ, ಸಂಕಲನ ಎಂದರೆ ವ್ಯವಕಲನ. +4 -4 ತೆಗೆದು ಬಿಡೋಣ. 15ನ್ನು 5ರಿಂದ ಭಾಗಾಕಾರ ಮಾಡಿದರೆ 3 ಉಳಿಯುತ್ತೆ. ಸೊ ಆಪ್ಷನ್ 1. ನೆಕ್ಸ್ಟ್ 114ನೇ ಪ್ರಶ್ನೆ. ಒಬ್ಬ ವ್ಯಾಪಾರಿಯು 20 kg ಆಲೂಗಡ್ಡೆಯನ್ನು 500ಕ್ಕೆ ಕೊಂಡನು. ಹಾಗಾದರೆ 20 kg ಆಲೂಗಡ್ಡೆಯ ಬೆಲೆ 500 ರೂಪಾಯಿ ಆಯಿತು. ಅದನ್ನು 800ಕ್ಕೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಆತನ ಶೇಕಡಾವಾರು ನೋಡ್ರಿ, 500 ರೂಪಾಯನ್ನು 800 ರೂಪಾಯಿಗೆ ಮಾರಾಟ ಮಾಡಿದಾನ ಅಂದರೆ 300 ರೂಪಾಯಿ ಲಾಭ ಆಯಿತು. ಹಾಗಾದರೆ 500ಕ್ಕೆ 300 ಲಾಭ ಆದರೆ 100ಕ್ಕೆ ಎಷ್ಟಾಗುತ್ತೆ? ಏಕಾಂಶ ವಿಧಾನ. 100 × 300 ಭಾಗಲೇ 500. 100 1 100 5 5 1 5 6 30 0ಗೆ 0 ಎಷ್ಟು ಬತ್ರಿ? 60%. ಹಾಗಾದರೆ ಅವನಿಗಾದ ಲಾಭ ಎಷ್ಟು? 60%. ಅದೇ ರೀತಿಯಾಗಿ ಭರತನು 30 ಫೀಟ್ 40 ಫೀಟ್ ಒಂದು ಆಯತ ಆಕಾರದ ನಿವೇಶನ ಚದರ ಅಡಿಗೆ 500 ರು ಕೊಂದರೆ ಆ ನಿವೇಶನದ ಒಟ್ಟು ಬೆಲೆ. ನೋಡ್ರಿ ಮೊದಲು ವಿಸ್ತೀರ್ಣ ಕಂಡು ಹಿಡಿಬಿಡೋಣ. ಹಾಗಾದರೆ 30 × 40 = 1200 ಫೀಟ್ ಆಯಿತು. ಚದರ್ ಫೀಟ್ ಆಯಿತು, ಚದರ್ ಫೀಟ್ ಆಯಿತು, ಅಥವಾ ಚದರ ಅಡಿ ಅಂತ ಕರಿತಾ ಇದ್ದೇವೆ. ಒಂದು ಚದರ ಅಡಿಗೆ 500 ರೂಪಾಯಿ ಅಂದರೆ 1200 ಚದರ ಅಡಿಗೆ 1200 × 500 ಮಾಡಿದನು. 12 5 64 ಪೂಜೆ ಕೊಟ್ಬಿಡೋಣ್ರಿ. ಎಷ್ಟಾಯಿತು ಅಂದರೆ 6 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ 4, 6 ಲಕ್ಷ. ನೆಕ್ಸ್ಟ್ ಒಬ್ಬ ಬಾಲಕನು 18 ಕಿಲೋಮೀಟರ್ ದೂರವನ್ನು 2 ಗಂಟೆಯಲ್ಲಿ ಕ್ರಮಿಸಿದರೆ ಆತನ ಜವವು ನೋಡ್ರಿ 115. 18 ಕಿಲೋಮೀಟರ್ 2 ಗಂಟೆಯಲ್ಲಿ ಚಲಿಸ್ತಾನ ಅಂದರೆ 1 ಗಂಟೆಯಲ್ಲಿ ಎಷ್ಟು ಕಿಲೋಮೀಟ್ರ್? 9 ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ. ಹಾಗಾದರೆ ಕಿಲೋಮೀಟರನ್ನು ಮೀಟರ್/ಸೆಕೆಂಡಿಗೆ ತೊಗೊಂಬರ್ಬೇಕಾಗಿತ್ತು ಅಂದರೆ ನಾವು ಏನು ಮಾಡಬೇಕಾಗತ್ತಪ್ಪ ಅಂದರೆ ಕಿಲೋಮೀಟರ್ಗೆ 5/18 ಗುಣಾಕಾರ ಮಾಡಬೇಕು. 5/18 ಮೀಟರ್/ಸೆಕೆಂಡಿಗೆ. ಮೀಟರ್/ಸೆಕೆಂಡಿಂದ ಕಿಲೋಮೀಟ್ರಿಗೆ ಹೋಗ್ಬೇಕಂದ್ರೆ 5/18 ಉಲ್ಟಾ ಆಗುತ್ತೆ, 18 5 ಆಗುತ್ತೆ. ಹಾಗಾದರೆ 9 1 9 2 2 1 2 2 4 1 ಉಳಿತು, 10 ಆಯಿತು, 2 5 ಸೊ ಏಟಾಯಿತು? 2.5 ಮೀಟರ್/ಸೆಕೆಂಡ್. ಆಪ್ಷನ್ 2. ಇನ್ನು 117ನೇದನ್ನು ನೋಡಿದಾಗ ಎಷ್ಟು ನೋಡ್ರಿ 117ನೇ ಪ್ರಶ್ನೆ. ಒಂದು ಲೋಹದ ಆಯತಾಕಾರದ ಬ್ಲಾಕ್ 21 ಸೆಂಟಿಮೀಟರ್, 77 ಸೆಂಟಿಮೀಟರ್, 24 ಸೆಂಟಿಮೀಟರ್ ಇದೆ. ಅದನ್ನು ಕರಗಿಸಿ ಒಂದು ಗೋಳ ಮಾಡಬೇಕಾಗೈತೆ. 4/3 πr³ ಅಂತ ತೊಗೊಂಬರ್ತಿದ್ದಾವೆ.
21 ಇಂಟು 77 ಇಂಟು 24 ಈಕ್ವಲ್ ಟು 4 ಬಾಗಿಲೆ 3 ಪೈ ಅಂದರೆ 22 7 ಆರ್ ಕ್ಯೂಬ್ ಅಂತ ತಗೊಳ್ತಾ ಇದ್ದಾವೆ. 11 2 11 7 4 1 4 6 2 1 2 3 21 ಹಿಂಗೆ ಇಟ್ಕೊಳ್ಳೋಣ ಇಂಟು 3 7 21 ಇಂಟು 3 7 21 ಭಾಗಾಕಾರದ ಕಡೆ ಹೋದರೆ ಗುಣಾಕಾರ ಆಗುತ್ತೆ ಈಕ್ವಲ್ ಟು ಆರ್ ಕ್ಯೂಬ್. 21 ಕ್ಯೂಬ್ ಈಕ್ವಲ್ ಟು ಆರ್ ಕ್ಯೂಬ್. ಸೊ ಆರ್ ಈಕ್ವಲ್ ಟು ಎಷ್ಟಾಯಿತು 21. ಹಾಗಾದರೆ ಆ ಬ್ಲಾಕ್ ಕರಗಿಸಿದಾಗ ತ್ರಿಜ್ಯ ಎಷ್ಟಾಯಿತು 21 ಸೆಂಟಿಮೀಟರ್. ಎಸ್, ಅದೇ ರೀತಿಯಾಗಿ 2016ರ ಅಂಗವೈಕಲ್ಯ ಕಾಯಿದೆ ಪ್ರಕಾರ ಅಂಗವೈಕಲ್ಯತೆ ಹೊಂದಿರುವ ವ್ಯಕ್ತಿಯನ್ನು ಸೂಚಿಸುವ ಪದ ವಿಶೇಷ ದೈಹಿಕ ಸಾಮರ್ಥ್ಯ ಹೊಂದಿರುವ ಮಗು. ಆಪ್ಷನ್ 1. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಲಿಕಾ ಸಮನ್ವಯ ತರಗತಿಯ ಪ್ರಮುಖವಾಗಿ ಕೇಂದ್ರೀಕರಿಸುವುದು ಯಾವುದಪ್ಪ ಅಂದ್ರೆ ಮಕ್ಕಳ ವೈಯಕ್ತಿಕ ಸಾಮರ್ಥ್ಯವನ್ನು ವೃದ್ಧಿಸುವುದು, ಅವಕಾಶ ಒದಗಿಸುವುದು. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ಪರಿಣಾಮಕಾರಿ ಕಲಿಕೆಯು ಉಂಟಾಗುವುದು ಕೇವಲ ಎದಕ್ಕಪ್ಪ ಅಂದರೆ ನಿಯೋಜಿತ ಕಾರ್ಯಗಳಲ್ಲಿ ಚಟುವಟಿಕೆಯಿಂದ ಭಾಗವಹಿಸಿದಾಗ ಮಾತ್ರ.